ಹಾಯ್ ಫ್ರೆಂಡ್ಸ್, ಇವತ್ತು ಗುರುವಾರ ನೋಡಿ, ರಾಯರ ವಾರ. ಇವತ್ತು 7ನೇ ವಾರ ಪೂಜೆ. ಇವತ್ತು ಲಾಸ್ಟ್ ಆಗುತ್ತೆ ಫ್ರೆಂಡ್ಸ್. ನಾನು ಅಂದ್ಕೊಂಡಿದ್ದೆಲ್ಲ ಆಯಿತು. ನಮ್ಮ ರಾಯರು ಯಾವತ್ತೂ ಆಗಲಿ ಕೈ ಬಿಡೋದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ರಾಯರ ಪೂಜೆ ಫ್ರೆಂಡ್ಸ್. ನಾವು ಆ ಮನೇಲಿದ್ರಲ್ಲ, ಮನೆ ಖಾಲಿ ಮಾಡಿ ಈ ಮನೆಗೆ ಬಂದೆ. ಇವತ್ತು ಈ ಹೊಸ ಮನೆಯಲ್ಲಿ ನಮಗೆ 7ನೇ ವಾರ ಪೂಜೆ ಲಾಸ್ಟ್ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ರಾಯರು ಎಲ್ಲೇ ಇದ್ದರೂ ಅಷ್ಟೇ ನನ್ನಪ್ಪ ಯಾವತ್ತೂ ಕೈ ಬಿಡೋಲ್ಲ ಫ್ರೆಂಡ್ಸ್. ಅದಕ್ಕಿಂತ ಒಳ್ಳೆ ಮನೆ ಸಿಕ್ಕಿದೆ ಫ್ರೆಂಡ್ಸ್. ಆ ಮನೆ ನಮ್ಮದು ಡೇಟ್ ಆಗಿತ್ತು, ಖಾಲಿ ಮಾಡಿ ಅಂತ ಹೇಳಿದ್ರು. ಸೊ ನಾವು ಖಾಲಿ ಮಾಡಿ ಈ ಮನೆಗೆ, ಹೊಸ ಮನೆಗೆ ಬಂದೆ. ನಮ್ಮ ರಾಘಪ್ಪ ಇವತ್ತು 7ನೇ ವಾರ ಪೂಜೆ ಇಲ್ಲೇ ಮಾಡಿಸ್ಕೊಂಡ್ವಿ ಫ್ರೆಂಡ್ಸ್. ನೋಡಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ನೋಡಿ ಪೂಜೆ ಎಲ್ಲ ಆಯಿತು, ಮನೆ ದೇವ್ರ ಪೂಜೆ, ಲಕ್ಷ್ಮೀ ವೆಂಕಟೇಶ್ವರ ಪೂಜೆ, ಮತ್ತು ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ರಾಯರು ನೋಡಿ ಫ್ರೆಂಡ್ಸ್, ನನ್ನ ರಾಘಪ್ಪ ನೋಡಿ, ಕಲಿಯುಗದ ಕಾಮಧೇನು ನನ್ನ ರಾಘಪ್ಪ ಫ್ರೆಂಡ್ಸ್. ನೀವು ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇಷ್ಟ ಅಂತ ನಿಮಗೂ ಸಿದ್ಧಿ ಆಗುತ್ತೆ ಫ್ರೆಂಡ್ಸ್. 7 ವಾರ ವ್ರತ ಅಂದರೆ ಪವಾಡ ಇದ್ದಂಗೆ ಫ್ರೆಂಡ್ಸ್. ನೀವು ಅಂದ್ಕೊಂಡಿದ್ದೆಲ್ಲ ಗ್ಯಾರಂಟಿ ಆಗೇ ಆಗುತ್ತೆ ಫ್ರೆಂಡ್ಸ್. ನಮ್ಮ ರಾಘಪ್ಪನ ನಂಬಿ, ನಮ್ಮ ರಾಘಪ್ಪ ಯಾವತ್ತೂ ಆಗಲಿ ನಮ್ಮನ್ನು ಕೈ ಮಾತ್ರ ಬಿಡಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ತುಪ್ಪದ ಬತ್ತಿನ ಬೆಳಕೊಂಡು ನೈಟು ರಾಘವೇಂದ್ರ ಸ್ವಾಮಿದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸಲ ಹೇಳ್ಕೊಂಡು ಈ ಥರ ಪೂಜೆ ಮಾಡ್ಕೊಂಡು ಫ್ರೆಂಡ್ಸ್. ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಹೊಸ ಮನೆಯಲ್ಲೇ ಬಂದು 7 ವಾರ ವ್ರತ ಮುಗಿತಾ ಇದೆಯಲ್ಲ, ಅದೇ ಒಂದು ಸಂತೋಷ ಫ್ರೆಂಡ್ಸ್. ಹೊಸ ಮನೆಯಲ್ಲೇ ಬಂದು ಅಯ್ಯಪ್ಪ ಮಾಡಿಸ್ಕೊಂಡು ಫ್ರೆಂಡ್ಸ್. ನೋಡಿ ತುಂಬಾ ಸಂತೋಷ ಆಗ್ತಿದೆ ಫ್ರೆಂಡ್ಸ್. ನಿಜವಾಗ್ಲೂ ನಮ್ಮ ರಾಘಪ್ಪ ಪೂಜೆ ಮಾಡಬೇಕು ಅಂದರೆ ಏನೋ ಒಂಥರ ಫ್ರೆಂಡ್ಸ್ ನನಗೆ. ನಿಜವಾಗ್ಲೂ ದಿನವೂ ನಾವು ಎಲ್ಲೋ ದೇವಾಲಯಕ್ಕೆ ಹೋಗಿದ್ದೀವಿ, ನಮ್ಮ ರಾಯರ ಪೂಜೆ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಎಷ್ಟೋ ಸಂತೋಷ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅದನ್ನು ಹೇಳ್ಕೊಳಕ್ಕೆ ಆಗೋಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಕಳಿಯಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ರಾಯರು. ನೋಡಿ ಫ್ರೆಂಡ್ಸ್, ಕಲಿಯುಗದ ಕಾಮಧೇನು ಫ್ರೆಂಡ್ಸ್ ನಮ್ಮ ರಾಯರು ನಂಬಿ ಪೂಜೆ ಮಾಡಿದರೆ, 7 ವಾರ ಪೂಜೆ ಮಾಡಿದ್ರೆ ಖಂಡಿತವಾಗೂ ನಮ್ಮ ರಾಯರು ಯಾವತ್ತಾಗಿ ಫ್ರೆಂಡ್ಸ್ ಕೈ ಬಿಡೋದಿಲ್ಲ ಫ್ರೆಂಡ್ಸ್. ಕಲಿಯುಗದ ಕಾಮಧೇನು ಪ್ರತ್ಯಕ್ಷ ರಾಘವೇಂದ್ರ ಸ್ವಾಮಿ ಫ್ರೆಂಡ್ಸ್. ಪೂಜೆ ಎಲ್ಲ ಆಯಿತು ನೋಡಿ. ನಾನು ನೆಕ್ಸ್ಟು ರಾಯರು ಮಂತ್ರಾಲಯಕ್ಕೆ ಹೋಗಬೇಕು. ನನ್ನ ಮಂತ್ರಾಲಯಕ್ಕೆ ಹೋದಾಗ ನಾನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಅಂದ್ಕೊಂಡಿದ್ದೆಲ್ಲ ಆಯಿತು ಫ್ರೆಂಡ್ಸ್. ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ, ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ನಮಗೆ ಕೊಡಬೇಕು ಅಂದರೆ ಖಂಡಿತವಾಗ ಅದು ನಮಗೂ ಸಿಗುತ್ತೆ ಫ್ರೆಂಡ್ಸ್. ನಾವು 2 ಮನಸ್ಸಿಂದ ಅಯ್ಯೋ ಬಿಡು ಮಾಡೋಕ್ಕಾಗಲ್ಲ, ನಮಗೇನು ಆಗಲ್ಲ ಅಂತ ಖಂಡಿತವಾಗೂ ಅದು ಆಗಲ್ಲ ಫ್ರೆಂಡ್ಸ್. ನಮ್ಗೆ ಹಾಗೇ ಆಗುತ್ತೆ. ನಮ್ಮ ರಾಯರು ನಮಗೆ ಕೊಡ್ತಾರೆ. ನಮಗೆ ಖಂಡಿತವಾಗೂ ನಾವು ಪೂಜೆ ಮಾಡಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು. ಅವಾಗೇ ನಮಗೆ ರಾಯರು ಒಳ್ಳೆಯದು ಫ್ರೆಂಡ್ಸ್. ನಾವು ಇಲ್ಲೊಂದು ಮನಸ್ಸು ಇಟ್ಕೊಂಡು ನೋಡಿ, ಅಲ್ಲೊಂದು ಮನಸ್ಸು ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗೂ ನಮ್ಗೆ ಆಗಲ್ಲ. ನೋಡೋದು ನೀನು ನೋಡಿ, ಆ ರೆಡ್ ಕಲರ್ ಹೊರ ಕೊಟ್ಟಿದ್ದಾರೆ ನೋಡಿ ಅಪ್ಪ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರು, ಯಾರ್ಯಾರು ರಾಯರು ಭಕ್ತಿದ್ರು, ನಾವು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮ್ಮ ರಾಯರು ಒಳ್ಳೇದು ಮಾಡಿ ಅವ್ರು ಇಷ್ಟ ಅಂತಗಳು ಬೇಗ ಸಿದ್ಧಿಸ್ಲಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್. ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗೋದು ಸಿದ್ಧ ಆಗಲಿ. ನೀವು 7 ವಾರ ವ್ರತ ಮಾಡಿ ಖಂಡಿತವಾಗೂ ನಿಮಗೂ ಆಗುತ್ತೆ ಫ್ರೆಂಡ್ಸ್. ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ್ ಇದು ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.